ಏನು ಮಾಡ್ತೀಯ? ಹಾ, ಏನೇ ಮಾಡ್ತೀಯ? ಈಗ ನಿನಗೆ ಸಮಾಧಾನ ಆಯ್ತಲ್ಲ? ನಿನ್ನ ಫ್ರೆಂಡ್ಸ್ ಹತ್ರ ನನ್ನ ಕತ್ಲೆ ರೂಮಲ್ಲಿ ಕೂಡ ಹಾಕ್ಬೇಕು ಅಂತ ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ನಂತರನೇ ನೀನು ಸುಮ್ಮನೆ ರೇಗಿಸ್ತಿದ್ಯಾ ಅಂತ ಅನ್ಕೊಂಡೆ. ಆದ್ರೆ ಈ ತರ ಮಾಡದ ಮನುಷ್ಯನೇನೋ ನೀನು? ನನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ ಮಾಡ್ತಿದ್ದೆ? ಮಾಡೋದೆಲ್ಲ ಮಾಡಿ ಆಪ್ತ ರಕ್ಷಕತ್ತರ ಬಿಲ್ಡಪ್ ತಗೋತಿದ್ಯಾ? ನೋಡು, ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಓ, ಕೋಪ ಬರ್ತಿದ್ಯಾ? ಎಷ್ಟು ಕೋಪ ಬರ್ತಿದೆ? ನೀನ್ ಮನುಷ್ಯ ಅಲ್ಲ ಅಂದಿದ್ದಕ್ಕೆ ನಿನಗೆ ಕೋಪ ಬರ್ತಿದೆ ಅಲ್ವಾ? ಹೌದು, ನೀನು ಮನುಷ್ಯನೇ ಅಲ್ಲ. ಸೈಕೋ, ಸೇಡಿಸ್ಟ್, ರಾಕ್ಷಸ ನೀನು. ಅವತ್ ನಾನು ನಿನ್ ಕಪಾಳಕ್ಕೆ ಹೊಡಿದೆ ಹೋದ್ರು ಡ್ರಾಮಾ ಮಾಡ್ದೆ ಅಲ್ಲ, ಇವತ್ತು ನಾನು ನಿನಗೆ ನಿಜವಾಗ್ಲೂ ಕಪಾಳಕ್ಕೆ ಹೊಡೆದಿದ್ದೀನಿ. ಹೋಗು, ಹೋಗಿ ನಿಮ್ಮಮ್ಮನ ಹತ್ರ ಅಮ್ಮ ಲಕ್ಷ್ಮಿ ನನಗೆ ಕಪಾಳಕ್ಕೆ ಹೊಡೆದ್ಬಿಟ್ಲು ಅಂತ LKG ಮಗು ತರ ಕಂಪ್ಲೇಂಟ್ ಮಾಡಿ ಹೋಗು. ಅವತ್ ನಾನು ಏನು ಮಾಡದೆ ಹೋದ್ರು ನನ್ನ ಮನೆಯಿಂದ ಹೊರಗಡೆ ಹೋಗೋಗ್ ಮಾಡ್ದೆ ಅಲ್ಲ, ಹೋಗು ಇವತ್ತು ನಿಜ ಹೇಳಿ ನಿಮ್ಮಮ್ಮನ ಹತ್ರ ನನ್ನ ಮನೆಯಿಂದ ಹೊರಗಡೆ ಹಾಕ್ಸು. ವಾವ್, ನಿನ್ನ ಅಸಹಾಯಕತೆನ ಅಸ್ತ್ರ ಮಾಡ್ಕೊಂಡೆ ಅಲ್ಲ? ನಾನೇನಾದ್ರೂ ಕೂಡಾಕಿದ್ದಿದ್ರೆ ನಾನೇ ಯಾಕೆ ಡಾಕ್ಟರ್ನ ಕರೆಸ್ತಿದ್ದೆ? ನಿನ್ಗೋಸ್ಕರ ನನ್ನ ಫ್ರೆಂಡ್ ಮೇಲೆ ಯಾಕೆ ಕೈ ಮಾಡ್ತಿದ್ದೆ? ಹೌದು, ನಿನ್ನ ನಾನೇ ಕೂಡ ಹಾಕಿ ಮಜಾ ತಗೊಂಡೆ, ಸರಿನಾ? ಖುಷಿನಾ? ಹಾ, ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ? ನನಗೆ ಉತ್ತರ ಕೊಟ್ಬಿಟ್ಟು ಹೋಗೋ. ನೋಡು, ನಿನಗೆ ನಾನು ಆಮೇಲೆ ಉತ್ತರ ಕೊಡ್ತೀನಿ. ರೂಮಲ್ಲೆಲ್ಲ ನಡೆದಿದ್ದನ್ನ ನಾಗಿ ನೋಡಿ ಹೋಗಿದ್ದಾಳೆ. ಅಲ್ಲಿ ಹೋಗಿ ಏನು ರಂಪ ಮಾಡ್ತಾಳೋ ಏನೋ, ನನಗೆ ಟೆನ್ಷನ್ ಆಗ್ತಿದೆ. ಸರಿ, ಅಪ್ಪರೇ, ಆದಿ ಅಣ್ಣರೇ ಲಕ್ಷ್ಮವ್ವನ ಕಾಲೇಜಲ್ಲಿ ಕೂಡಕ್ ಬಂದಿದ್ರು. ಲಕ್ಷ್ಮವ್ವರು ಕೋಣೆಯಲ್ಲಿ ಕೋಪದಲ್ಲಿ ಮಾತಾಡ್ತಿದ್ರು. ಏನಾಗಿ ನೀನೇನಾದ್ರೂ ಸುಳ್ಳು ಗಿಳ್ಳು ಹೇಳಿದ್ರೆ? ನಾನು ಯಾಕ್ರವ ಸುಳ್ಳು ಹೇಳಿ? ನಿನ್ನ ಫ್ರೆಂಡ್ಸ್ ಹತ್ರ ನನ್ನ ಕತ್ಲೆ ರೂಮಲ್ಲಿ ಕೂಡ ಹಾಕ್ಬೇಕು ಅಂತ ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಮೊನ್ನೆ ಲಕ್ಷ್ಮವ್ವನ್ ಲಗೇಜ್ ಎಲ್ಲ ಕೋಣೆಯಿಂದ ಹೊರಗೆ ಬಿಸಾಕ್ಬಿಟ್ಟು ಫೋನ್ ಸಹಿತ ಎತ್ತು ಹೊಡೆದಾಕ್ಬಿಟ್ಟಿದ್ರು. ಅದೇ ಅದೇ ಬರಲಿ. ಯಾಕೆ ಹೀಗೆ ಕೂಗ್ತಿದ್ದೀರಾ? ಸ್ವಲ್ಪ ಸಮಾಧಾನವಾಗಿರಿ ನೀವು. ಏನ್ ಸಮಾಧಾನ ಮಾಡ್ಕೊಳ್ಳೋ ಸರೋಜ? ಚಿಕ್ಕ ಹುಡುಗ ಇವತ್ತು ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ ಅಂತ ಅನ್ಕೊಂಡ್ರೆ ಇವನು ಸರಿ ಹೋಗೋ ಲಕ್ಷಣನೇ ಕಾಣ್ತಾ ಇಲ್ಲ. ಅದೇ ಸಮಾಧಾನವಾಗಿ ಮಾತಾಡಿ ಬುದ್ಧಿ ಹೇಳಿದ್ರಾಯ್ತು, ನೀವು ಟೆನ್ಷನ್ ತಗೋಬೇಡಿ. ಗಿರಿ, ಇಷ್ಟು ದಿನ ನಾನು ಸಮಾಧಾನವಾಗಿ ಇದ್ದೆ. ನಿನಗೆ ನಿನ್ನ ಮಗ ಅನ್ನೋ ಕಾರಣಕ್ಕೆ ಬೇಜಾರಾಗೋದಾದ್ರೆ ಹೇಳು, ನಾನೇನು ಮಾತಾಡಲ್ಲ. ಮಾವ, ನಿಮ್ಮ ಮಗನಿಗೆ ಬೇಜಾರಾಗದೆ ಇರ್ಬೋದು, ಆದರೆ ನನ್ನ ಮಗನಿಗೇನಾದರೂ ಅಂದರೆ ನನಗೆ ಬೇಜಾರಾಗುತ್ತೆ. ಅವನು ನನಗೂ ಮೊಮ್ಮಗ ವಿಮಲ, ನನಗೆ ಬೇಜಾರಾಗಲ್ವಾ? ನಿನಗೆ ಅವನು ಮಾಡೋದೆಲ್ಲ ಸರಿ ಅಂತ ಅನ್ಸುತ್ತೆ. ಅದೇ ಅದೇ ತಾತ ಕರೆದ್ರಾ? ಏನಾಯ್ತು? ಅದೇ ನೀನು ಈ ಮಟ್ಟಕ್ಕೆ ಇಳಿತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಮಟ್ಟಕ್ಕೆ ಅಂದರೆ ಯಾವ ಮಟ್ಟಕ್ಕೆ ತಾತ? ಇವನ್ ಬಗ್ಗೆ ಎಲ್ಲ ಗೊತ್ತಾಗಿರೋದು, ಇವನ್ಗೇನು ಗೊತ್ತೇ ಆಗಿಲ್ಲ ಥರ ಇದಾನಲ್ಲಿ ಇವನು. ಗೊತ್ತಿರುತ್ತೆ ಅಮ್ಮ, ಗೊತ್ತಿದ್ದೆ ಅಮಾಯಕಂತರ ಆಡ್ತಿದ್ದಾನಷ್ಟೆ. ಲಕ್ಷ್ಮಿ ಈ ಮನೆ ಸೊಸೆ, ನಿನ್ನ ಹೆಂಡತಿ.
ಅವಳನ್ನ ನಡೆಸ್ಕೊಳ್ಳೋ ರೀತಿ ನಿನಗೆ ಸರಿ ಅಂತ ಅನ್ಸುತ್ತಾ ನಿನಗೆ? ಹೇಗೆ ನಡ್ಸ್ಕೊಂಡೆ ತಾತ ನಾನು? ನಾನೇನು ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕಿತ್ತ? ನಿಮಗೆ ಮೊಮ್ಮಗಳು ಅನ್ನೋ ಪ್ರೀತಿ ಇದ್ರೆ ನೀವು ಬೇಕಾದ್ರೆ ತಲೆ ಮೇಲೆ ಹೊತ್ಕೊಂಡು ಮೆರೆಸಿ, ನನ್ಗೆ ಹೇಳಕ್ ಬರಬೇಡಿ. ನೋಡ್ದಾಗಿರಿ ನಿನ್ನ ಮಗನ್ನ. ನನ್ಗೆ ಗೊತ್ತಿಲ್ಲದಿರುವಾಗ ಏನು ಮಾಡಿರ್ಬೇಡ ಅವನು. ಮಾಡೋದೆಲ್ಲ ಮಾಡಿ ನಾಚಿಕೆ ಅಂತ ನಿಂತಿರೋದು ನೋಡಿ ಅವನು. ಅಪ್ಪ, ಅವನೇನೋ ಚಿಕ್ಕ ಹುಡುಗ, ಬಾಯಿ ತಪ್ಪು ಏನೇನೋ ಮಾತಾಡ್ತಾನೆ. ಅದಕ್ಕೆ ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಚಿಕ್ಕಪ್ಪ, ನಾನು ಸಣ್ಣ ಹುಡುಗ ಅಂತ ಎಲ್ಲರೂ ನನಗೆ ಬುದ್ಧಿ ಹೇಳಕ್ ಬರಬೇಡಿ. ರೀ, ಅವ್ರ ಹತ್ರ ಅನ್ನಿಸ್ಕೊಳ್ಳೋದು ನಿಮಗೆ ಬೇಕಿತ್ತಾ? ಅವ್ರವ್ರ ಪ್ರಾಬ್ಲಮ್ಮು ಅವ್ರು ಸಾಲ್ವ್ ಮಾಡ್ಕೊಳ್ತಾರೆ, ನೀವು ಸುಮ್ಮನೆ ಇರ್ರಿ. ನಿನ್ನ ಪಾಲಿಗೆ ನಾನು ಸತ್ತೋದೆ. ಸತ್ತೋಗಿದ್ದೀರಾ ಅನ್ಕೊಳ್ಳೋಷ್ಟು ಕೆಟ್ಟವನಲ್ಲ ತಾತ ನಾನು. ಈಗೇನು ಮಾತಾಡೋದು ಬೇಡ ಅಂದ್ರೆ ಮಾತಾಡೋದು ಬೇಡ ಬಿಡಿ. ನಿಮ್ ಕಣ್ಗೂ ನಾನು ಕೆಟ್ಟವನಾಗೆ ಕಾಣಿಸ್ತಾ ಇದ್ದೀನಲ್ವಾ? ನಾನು ಕೆಟ್ಟವನಲ್ವಾ? ಹೌದು, ನಾನು ತುಂಬಾ ಕೆಟ್ಟವನು. ನಾನು ಸರಿ ಇಲ್ಲ. ನನ್ನಿಂದ ಎಲ್ರಿಗೂ ತೊಂದರೆ ಆಗುತ್ತೆ. ಪ್ಲೀಸ್ ಪ್ಲೀಸ್ ಎಲ್ಲರೂ ನನ್ನಿಂದ ದೂರ ಇದ್ಬಿಡಿ. ಎಲ್ಲರೂ ನನ್ನನ್ನ ಹೇಟ್ ಮಾಡಿ. ಆದಿ, ಅವ್ರೇನೇನೋ ಮಾತಾಡ್ತಾರೆ ಅಂತ ನೀನು ಅದನ್ನೇ ದೊಡ್ಡದು ಮಾಡಬೇಡ ಆದಿ. ಯಾರತ್ತೆ ದೊಡ್ಡದು ಮಾಡಿದ್ದು? ನಾನಾ? ಯಾರೋ ಹೇಳಿದ ಮಾತು ಕೇಳ್ಕೊಂಡು ನನ್ನನ್ನು ಅಪರಾಧಿ ಥರ ನೋಡಿದ್ರು. ಲಕ್ಷ್ಮಿನ ಯಾರೋ ರೂಮಲ್ಲಿ ಕೂಡಾಕಿದ್ರು, ಅವಳು ನಾನು ಅಂದ್ಕೊಂಡು ನನ್ನ ಮೇಲೆ ತಪ್ಪು ತಿಳ್ಕೊಂಡ್ಲು. ನೀವು ಅದನ್ನು ಕೇಳಿಸ್ಕೊಂಡು ನೀವು ನಾನೇ ಕೂಡಾಕಿದ್ದು ಅಂದ್ಕೊಂಡು ನೀವುಗಳು ತಪ್ಪು ತಿಳ್ಕೊಂಡ್ರಿ. ಅವತ್ತು ನಾನು ಕೆನ್ನೆ ಮೇಲೆ ಕೈ ಇಟ್ಕೊಂಡಿದ್ನ ನೋಡಿ ಲಕ್ಷ್ಮಿ ನನ್ಗೆ ಹೊಡೆದ್ಲು ಅಂತ ನಾಗಿ ಹೇಳಿದ್ದಿನ ನೀವೆಲ್ಲ ನಂಬ್ಕೊಂಡ್ರಿ. ನಂಬ್ಕೊಂಡು ಲಕ್ಷ್ಮಿನ ಬೈದು ಮನೆಯಿಂದ ಆಚೆ ಹೋಗೋ ಥರ ಮಾಡಿದ್ರು. ಈಗ ನನಗೆ ಬೈತಾ ಇದ್ದೀರಾ. ಅದು ನಿಜ ಅಲ್ಲ, ಇದು ನಿಜ ಅಲ್ಲ. ಹಾಗಾದ್ರೆ ಅವತ್ತು ಲಕ್ಷ್ಮಿ ನಿಂಗೆ ಹೊಡೆದಿಲ್ವಾ? ಇಲ್ಲ ಅಪ್ಪ, ಲಕ್ಷ್ಮಿ ನನ್ಗೆ ಹೊಡೆದ್ಲು ಅಂತ ನಾನು ಹೇಳಿದ್ನಾ? ಅದಿ, ನಾನು ಕೇಳ್ದಾಗ್ಲೂ ಯಾಕೋ ಹೇಳಲಿಲ್ಲ ನೀನು? ಅಮ್ಮ, ಈಗ ಹಳೇದೆಲ್ಲ ಯಾಕೆ? ಇವತ್ತಿನ ಮಾತಾಡು.